ಗಾಡಿ ಮಾರ್ಕ್ ಆಗತ್ತಣ್ಣ. ಲಾ ಮಾನ್ಗೆಟ್ಟವನೆ, ನಾನ್ ಹೇಳಿದ್ದು ಅವನಿಗೆ ಎಡ್ಬಿಟ್ಟು ಬುದ್ಧಿ ಹೇಳು ಅಂತ. ಆ ಗುಬ್ಬಚ್ಚಿ ಮೋರಿ ಮುಂದೆ ಲಾಂಗ್ ಎತ್ತಿದ್ರೆ ಆ ಲಾಂಗ್ ನೋಡ್ತಿದ್ದಂಗೆ ಸತ್ತೋಗ್ಬಿಡ್ತಾನ ಅವನು. ನನಗೂ ಆ ಪೀಟರ್ಗೂ ತಂದಿಕ್ಕಿ ತಮಾಷೆ ನೋಡ್ಬೇಕು ಅನ್ಕೊಂಡಿದ್ರಣ. ಫೋನ್ ಕುಕ್ಕ. ನಂದೊಂದು ಜಾಸ್ತಿ ಆಯ್ತಣ್ಣ, ಅವನ್ ತಲೆನ ಎತ್ಬಿಡೋಣ. ತಾಳ್ಮೆ ಇರ್ಲಿ. ನಿನ್ಗ ನಂದನ್ ಮೇಲೆ ಎಷ್ಟು ಕೋಪ ಇದೆಯೋ ಅದಕ್ಕಿಂತ ಜಾಸ್ತಿ ಕೋಪ ನನಗಿದೆ. ನಿನ್ನ ಮೇಲ್ ಕೈ ಮಾಡೋದನ್ ಯಾವನೇ ಆಗಿದ್ರು ನಾನ್ ಸುಮ್ಮನೆ ಬಿಡೋದಿಲ್ಲ. ನೀನೀಗ ರೆಸ್ಟ್ ತಗೋ. ಪದ್ದು ಪದ್ದು ಲೇ ಪದ್ದು, ಏನದು ಸದ್ದು? ಅಬ್ಬಬ್ಬಬ್ಬ, ಏನ್ ಕರ್ಮನೋ. ಯಾವಾಗ ನೋಡು ಪಾತ್ರೆ ಎಸಿ ಶಬ್ದ ಮಾಡು, ಹೊಡೆದಾಕು, ಇದೇ ಆಗೋಯ್ತು. ಅಯ್ಯಯ್ಯಯ್ಯ. ಏ ಟಿಫನ್ ರೆಡಿನಾ? ಇವರು ರಾಕಿ ಅಪ್ಪ, ಸಾಫ್ಟ್ವೇರ್ ಇಂಜಿನಿಯರ್. ಕೆಲ್ಸಗಿನ ಹೆಚ್ಚಾಗಿ ಕೂಗಾಟನೇ ಜಾಸ್ತಿ. ಇವರು ರಾಕಿ ಅಮ್ಮ, ಕೆಲಸ ಮಾಡೋದು ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ. ಇವರಿಬ್ರು ಮೇಡ್ ಫಾರ್ ಈಚ್ ಅದರ್, ಜಗಳ ಮಾಡೋದ್ರಲ್ಲಿ. ಏನ್ರಿ ಒಳ್ಳೆ ಸರ್ವೆಂಟ್ ನ ಕೇಳ್ದಂಗ್ ಕೇಳ್ತಿರಲ್ಲ. ನಾನು ವರ್ಕಿಂಗ್ ಲೇಡಿ, ತುಂಬಾ ಬಿಸಿ. ಮದುವೆ ಆ ದಿವಸದಿಂದ ಆ ಬಾಂಡ್ಲಿ ತಲೆ ಬ್ರೋಕರ್ನ ಹುಡುಕ್ತಾನೆ ಇದ್ದೀನಿ. ನಯವಾಗಿ ಬೆಣ್ಣೆ ತರ ಮಾತಾಡಿ ನಿನ್ನಂತಂದು ನನ್ ತಲೆ ಕಟ್ಟ. ಛೇ, ನಾಸ್ಟಿ ಫ್ಯಾಮಿಲಿ. ನನ್ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರೆ ನಾನ್ ರಾಕ್ಷಸಿ ಆಗ್ಬೇಕಾಗತ್ತೆ. ಈಗ ತಾನೇ ಇನ್ನೇನಾಗಿದೆ, ನನ್ ಲೆವೆಲ್ಗೆ ಒಳ್ಳೆ ಸಾಫ್ಟ್ವೇರ್ ಹುಡುಗಿನೇ ಸಿಗ್ತಾ ಇದ್ಲು. ಈ ಪೋಸ್ಟ್ ಡಬ್ಬನ ಕಟ್ಕೊಂಡು ನನ್ ನಂದಿನೆಲ್ಲ ಪಾರ್ಸಲ್ ಮಾಡಿ ಅದ್ರೊಳಗೆ ಹಾಕಿದ್ದಾಯ್ತು. ನನಗೂ ಅಷ್ಟೇ ರೀ, ನಮ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇಂದ ಸಾವಿರಾರು ಪೋರ್ಟ್ಫೋಲಿಯೋ ಹಾಗೆ ಬಂದ್ ಬಿದ್ದಿತ್ತು. ಯಾವ್ದಾದ್ರು ಒಂದನ್ ಸೆಲೆಕ್ಟ್ ಮಾಡ್ಕೊಂಡಿದ್ರು ನನ್ ಬಾಳು ಬಂಗಾರ ಆಗೋಗಿರೋದು. ಸಾಫ್ಟ್ವೇರ್ ಹುಡುಗ ತುಂಬಾ ಸಾಫ್ಟ್ ಅಂತ ರೈಲ್ ಹತ್ಸಿ ನಿಮ್ಮನ್ ಗಂಟ್ ಹಾಕಿದ್ರು. ಈ ಸಾಫ್ಟ್ವೇರ್ ಐಟಮ್ ಬದಲು ಫುಟ್ಪಾತ್ ಅಲ್ಲಿ ಅಂಡರ್ವೇರ್ ಮಾಡೋನ ಮದ್ವೆ ಆಗಿದ್ದಿದ್ರೆ ಎಷ್ಟೋ ನೆಮ್ಮದಿ ಇರ್ತಿತ್ತು. ಈಗ ನೋಡಿ ಕಲ್ ಕಟ್ಕೊಂಡು ಹಾಳ್ ಬಾವಿಗ್ ನಾನೇ ಬಿದ್ದಾಗಾಯ್ತು. ಇಷ್ಟೆಲ್ಲ ಬಾಯ್ ಬಡ್ಕೊಳ್ಳೋ ಬದಲು ಇಷ್ಟೊತ್ತಿಗೆ ಏನಾದ್ರೂ ತಿಂಡಿ ಮಾಡಿ ಬಡಿಬೋದಿತ್ತಲ್ಲ. ಆ ಕೆಲ್ಸ ನೀವೇ ಮಾಡ್ಬೋದಾಗಿತ್ತಲ್ಲ. ನಿನ್ನ ಹತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಈ ಸತ್ಯ ಗೊತ್ತಾಗಕ್ಕೆ ಇಷ್ಟು ವರ್ಷ ಬೇಕಾಗಿತ್ತ ಪಾಪ. ಓಕೆ, ಸ್ವಲ್ಪ ನನ್ ಶೂ ಪಾಲಿಶ್ ಮಾಡ್ಕೊಡಪ್ಪ. ಬೇಕಾದ್ರೆ ಅವರೇ ಮಾಡ್ಕೋತಾರ ಕಣೋ. ಯಾಕ್ರಿ ಪಾಪ ಕೂಸನ್ ಗೋಳೆ ಕೋತೀರಾ? ನಿಮ್ ಕೆಲ್ಸ ನಿಮಗ್ ಮಾಡ್ಕೊಳಕ್ ಆಗಲ್ವಾ? ಕೋತಿ ತಾನ್ ಕೆಡೋದಲ್ದೆ ವರನೆಲ್ಲ ಕೆಡಿಸ್ತಂತೆ. ನಿನಗ್ ನನ್ ಕೆಲಸ ಮಾಡಕ್ ಆಗಲ್ಲ ಅಂತಂದ್ರೆ ಅವ್ನ್ ಮಾಡ್ಕೊಟ್ರೆ ನಿನ್ಗೇನ್ ಸಂಕಟ? ಒಳ್ಳೆ ಕರ್ಮದವಳು. ಎಲ್ಲ ಈ ಶಾಂತಮ್ಮನಿಂದ. ಮನೆ ಕೆಲ್ಸಕ್ಕೆ ಅಡ್ಗೆಯವ್ರನ್ನ ಇಟ್ಕೊಳ್ಳೋ ಬದ್ಲು ಗಂಡಂದ್ರ ಕೆಲ್ ಮಾಡ್ಸೋದು ಎಷ್ಟೋ ವಾಸಿ. ರಾಕಿ, ಇದು ಬೆಡ್ರೂಮಾ ಸೈಕಲ್ ಶೆಡ್ಡಾ? ರಾಕಿ, 8 ಗಂಟೆ ಆಯ್ತು, ಕಾಲೇಜ್ಗೆ ಹೋಗಲ್ವಾ? ಅಯ್ಯೋ ತರ್ಲೆ, ಎಲ್ಲ ಹೋಯ್ತಿ. ಏನಾಯ್ತಮ್ಮ, ಏನಾಯ್ತು? ಯಾಕೋ ನಿನ್ ಮುಖ ಎಲ್ಲ ಬೆವರ್ತಾ ಇದೆ, ಹೂ ನೋಡಿ. ಬೆವರಲ್ಲಮ್ಮ, ಇದು ಶವರ್ ನೀರು. ನೀನು ಹೋಗಿ ಬಟ್ಟೆ ಒಣಗ ಹಾಕೋ ಕೋಲ್ ತಗೊಂಡ್ ಬಾ. ಸರಿ, ತಗೊಂಡ್ಬರ್ತೀನಿ. ಇವಳೇ ಉಷಾ, ಶಿ ಇಸ್ ವೆರಿ ಸ್ವೀಟ್ ಗರ್ಲ್. ಉಷಾ, ಇವರು ಉಷಾ ಅಪ್ಪ, ಇವರು ಉಷಾ ಅಜ್ಜಿ. ಇವ್ರದು ಹ್ಯಾಪಿ ಫ್ಯಾಮಿಲಿ. ಏನಮ್ಮ ಇದೆಲ್ಲ? ಹ್ಯಾಪಿ ಬರ್ತ್ಡೇ ಟು ಯು. ಮುಂಡೆದೆ, ಏನೋ ನೀನು ಹುಟ್ಟಿದಬ್ಬ ಅಂತ ನನ್ಗೆ ಹೇಳಲಿಲ್ವಲ್ಲ. ಅಲ್ಲಮ್ಮ, ಅದು ಸ್ನಾನ ಮಾಡ್ಕೊಂಡ್ ಬಂದು ನಿನ್ನ ಹತ್ರ ಆಶೀರ್ವಾದ ತಗೊಳ್ಳುವಾಗ ಹೇಳೋಣ ಅಂತಿದ್ದೆ. ಆಶೀರ್ವಾದ ಮಾಡಮ್ಮ. ಚೆನ್ನಾಗಿರಪ್ಪ, ಚೆನ್ನಾಗಿರು. ಅಪ್ಪ ಕೈ ಕೊಡಿ. ಯಾಕೆ? ಯಾಕಮ್ಮ ತಗೋಕೋದೆ ಈ ಗಿಫ್ಟ್ ಎಲ್ಲ? ನಿಮ್ಮಮ್ಮ ನನ್ ಬಿಟ್ಟು ಹೋಗುವಾಗ ನಿನ್ನ ನನ್ನ ಕೈ ಮೇಲೆ ಇಟ್ಟು, ರೇ ಇದು ನನ್ ಗಿಫ್ಟ್ ಅಂತ ಹೇಳಿ ಕಣ್ಮುಚ್ಕೊಂಡ್ಬಿಟ್ಲು. ಇಷ್ಟೊಳ್ಳೆ ಗಿಫ್ಟ್ ನನ್ನ ಹತ್ರ ಇರುವಾಗ ಬೇರೆ ಗಿಫ್ಟ್ ಎಲ್ಲ ಯಾಕೆ ಮಗಳೇ? ನಾನು ಚಚ ಅಳಬಾರ್ದು, ಅಳಬಾರ್ದು ಕಂದ. ಬಾರೋ, ಅಳಬಾರ್ದು. ನೋಡು ನೋಡು,
ಜರ ಇವತ್ತು ಕಾಲೇಜ್ಗೆ ಎಂಟ್ರಿ ಕೊಡ್ತಾ ಇದ್ಯಾ, ಕೇರ್ಫುಲ್ ಆಗಿ ಹೋಗ್ಬಿಟ್ ಬಾ. ಚೆನ್ನಾಗಿ ಓದಿ ಒಳ್ಳೆ ಹೆಸರು ತಗೋಬೇಕು. ನಮಸ್ಕಾರ ಅಣ್ಣ. ಅಣ್ಣ ನನ್ನ ಹೆಸರು ಸ್ವಾಮಿ ಅಂತ. ಮಲ್ಲೇಶ್ವರಂನಲ್ಲಿ ನನ್ನೊಂದು ಸೈಟ್ ಐತಣ್ಣ, 100/120. ಆ ಜಾಗದಲ್ಲಿ ಬೇರೆ ಯಾರೋ ಅವ್ರೆ ಕೇಳಕ್ ಹೋಗಿದ್ದಕ್ಕೆ ಈ ಸೈಟು ನಿನ್ನ ಹೆಸರು ಇಲ್ವೇ ಇಲ್ಲ ಅಂತಾರೆ. ದಯವಿಟ್ಟು ಹೆಂಗಾರ ಮಾಡಿ ಆ ಜಾಗನ ನನ್ಗೆ ಬಿಡಿಸ್ಕೊಟ್ಬಿಡಿ ಅಣ್ಣ. ಅದೇಂಗ್ರಿ ನಿಮ್ಮ ಹೆಸರಲ್ಲಿರೋದು ಬೇರೆ ಹೆಸರಿಗಾಗುತ್ತೆ ನೋಡ್ರಿ. ಜಾಸ್ತಿ ಕೊರಿದೆ, ಅದ್ರ ವಿಚಾರವಾಗಿ ಚಿಕ್ಕದಾಗ ಒಂದು ಕತೆ ಹೇಳಿ. ಅದು ಹೆಂಗೋ ದೇವ್ರಣ್ಣಗೆ ಗೊತ್ತಿಲ್ಲಣ್ಣ. ಅದು ಅವರಿಗೆ ಆ ಪೀಟ್ರ್ ಸಪೋರ್ಟು ಫುಲ್ಲಾಗಿದೆ. ಅವನ್ನ ಎದುರಿಸೋಕ್ಕಾಗೋದು ನಿಮಗೊಬ್ಬರಿಗೆ ಅಂತ ಹೇಳಿ ಇವ್ರನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ವಿಷಯ ಎಲ್ಲ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಣ್ಣ ಇದ್ರಲ್ಲಿ ನಿಮಗೆ 25% ಕಮಿಷನ್ ಆಯ್ತಣ್ಣ, ತಗೊಳ್ಳೋಣ. ಎತ್ಕೊಂಡು ಹೋಯ್ತಾ ಇರ. ಒಂದು ನಿಮಿಷ. ಏನ್ ಸರ್, ಬಂದಿರೋ ಕಸ್ಟಮರ್ನ ವಾಪಸ್ ಕಳಿಸ್ತಾ ಇದ್ದೀರಲ್ಲ? ನನ್ನ ತಮ್ಮಂದೆ ಕಡೆ ನನಗೆ ಚಿಂತೆ. ನಮ್ಮ ಹುಡುಗರು ಆ ಪೀಟರ್ ತಮ್ಮಂಗೆ ಮಾರ್ಕ್ ಹಾಕಿದ್ರು, ಅದಕ್ಕೆ ಆ ಪೀಟರು ನನ್ನ ತಮ್ಮಂಗೆ ಸ್ಕೆಚ್ ಹಾಕವನಂತೆ. ಏಯ್, ನೀನ್ ಮುಂದೆ ಎಲ್ಲ ಹೇಳ್ದೆ ಅಂತ ಹೇಳಿ ಹೊರಗಡೆ ಹೋಗಿ ಅದಂಗೆ ಇದಿಂಗೆ ಅಂದ್ರೆ ಗೊತ್ತಲ್ಲ. ಮನೆ ಮುಂದೆ ಬಿದ್ರು ಬೊಂಬು, ತಮಟೆ, ಹೊಗೆ. ನಂದ ಗುರಿ ಇಟ್ರೆ ಮಿಸ್ ಇಲ್ಲ. ನಿಮ್ ತಮ್ಮನಿಗೆ ಸಾಕಷ್ಟು ಪ್ರೊಟೆಕ್ಷನ್ ಕೊಟ್ಟಿದ್ದಾರಲ್ಲ, ಮತ್ತೆ ಯಾಕೆ ಇಷ್ಟೊಂದು ಭಯ? ನಂದನ್ಗೆ ಪ್ರಾಣದ ಮೇಲೆ ಭಯನಾ? ನಿಮ್ಗೆ ಗೊತ್ತಲ್ರಿ, ನನ್ನ ತಮ್ಮಂಗೆ ಎಷ್ಟು ಪ್ರೊಟೆಕ್ಷನ್ ಕೊಟ್ರು ನಮ್ಮ ಹುಡುಗರಿಗೆ ಗೊತ್ತಿಲ್ದಂಗೆ ಎಲ್ಲಿ ಅಂದ್ರೆ ಅಲ್ಲಿ ಹೋಗ್ತಾನೆ. ಹಾಗಾದ್ರೆ ಈಗ ನಿಮ್ ತಮ್ಮ ಎಲ್ಲಿದ್ದಾರೆ ಸರ್? ಇಂದಿನ ಸುಂದರ ಸಂಜೆ ನಮಗೆ ವಿಶೇಷ ಸಂಜೆಯೂ ಕೂಡ. ಕಾರಣ ಪಾಪ್ ಆಲ್ಬಮ್ ಮ್ಯೂಸಿಕ್ ನಲ್ಲಿ ತುಂಬಾ ಎತ್ತರಕ್ಕೆ ಬೆಳೆದ ಯಂಗ್, ಎನರ್ಜೆಟಿಕ್ ಅಂಡ್ ಸೋ ಸ್ಟೈಲಿಶ್ ಈ ಸಮಾರಂಭಕ್ಕೆ ವಿಶೇಷ ಅತಿಥಿಗಳಾಗಿ ಬಂದಿದ್ದಾರೆ. ಇಂಟ್ರೊಡ್ಯೂಸಿಂಗ್ ಮಿಸ್ಟರ್ ವಿಶ್ವಾಸ್. ಇವ್ರು ಯಾರು ಗೊತ್ತೇನ್ರೆ? ಯಾರು? ಈಸ್ ಜೀನಿಯಸ್. ನಾನು ಅವ್ರ ದೊಡ್ಡ ಅಭಿಮಾನಿ. ಮ್ಯೂಸಿಕ್ ಆಲ್ಬಮ್ ನಲ್ಲಿ ಹಿಸ್ ಮೌಂಟ್ ಎವರೆಸ್ಟ್. ಈಗ ವಿಶ್ವಾಸ್ ಅವರು ತಮಗಿಷ್ಟವಾದ ಒಂದು ಮ್ಯೂಸಿಕ್ ಅನ್ನ ನುಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಪ್ಲೀಸ್ ವಿಶ್ವಾಸ್. Thank you so much. Bye-bye. ಏಯ್, ಅವ್ರು ಹೋಗ್ತಿದ್ದಾರೆ ಕಣೆ. ಅಯ್ಯಯ್ಯೋ, ಪ್ರತಿ ಸಲ ಮಿಸ್ ಆಗ್ತಾ ಇದ್ದಾರೆ. ಹಲೋ, ಆ ಮೌಂಟ್ ಎವರೆಸ್ಟ್ ನಿನ್ ಕೈಗೆ ಸಿಗಲ್ವೇ? ಸುಮ್ನೆ ಕನಸ್ ಕಾಣ್ಬೇಡ. ನೋಡು, ಒಂದಲ್ಲ ಒಂದಿನ ಆ ಮೌಂಟ್ ಎವರೆಸ್ಟ್ ನನ್ನ ಹತ್ರ ಬರುತ್ತೆ. ವಾಚ್ ಇಟ್. ಒಲವಿನ ಉಡುಗೊರೆ ಕೊಡಲೇನು ಲಾಲ 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 ಲಾಲ. ನೋಡಿ ಸರ್, ನಾನು ಅವತ್ತೇ ಹೇಳ್ದೆ ಇವನ್ ಯಾರು ನನಗೆ ಗೊತ್ತಿಲ್ಲ ಅಂತ. ನೀವ್ ನನ್ನ ನಂಬಲಿಲ್ಲ. ಈಗ ಅವನೇ ಲವ್ ಲೆಟರ್ ಕೊಟ್ಟಿದ್ದಾನೆ. ಏನ್ ಪನಿಷ್ಮೆಂಟ್ ಕೊಡ್ತೀರಾ? ಏನಯ್ಯ ನೀನು ದಿನಕ್ಕೊಂದು ನ್ಯೂ ಸೆನ್ಸ್ ಮಾಡ್ತಾ ಇದೀಯ. ನಾನ್ ಸೆನ್ಸ್. ಅವತ್ತು ನೋಡಿದ್ರೆ ಅವಳು ನನ್ನ ಲವ್ ಮಾಡಲ್ಲ ಅಂತ ಮಾಡಿ ಮೇಲೆ ನಿಂತ್ಕೊಂಡಿದ್ಯಾ. ಇವತ್ತು ನೋಡಿದ್ರೆ ನೀನೇ ಹೋಗಿ ಅವಳಿಗೆ ಲವ್ ಲೆಟರ್ ಕೊಟ್ಟಿದ್ಯಾ. ಇದನ್ನ ಕಾಲೇಜ್ ಅನ್ಕೊಂಡಿಯೋ ಇಲ್ಲ ಕಬ್ಬನ್ ಪಾರ್ಕ್ ಅನ್ಕೊಂಡಿಯೋ? ಸರ್, ನಾನು ಎಷ್ಟು ಒಳ್ಳೆ ಹುಡುಗ ಅಂತ ನಿಮಗೆ ಗೊತ್ತು ಸರ್. ನಿಮ್ಮ ಮನೆಗಳು ನನಗೆ ಏನೂ ಗೊತ್ತಿಲ್ಲ ಸರ್. ಬೇಕಿದ್ರೆ ಲೆಟರ್ ಓದಿ ಸರ್. ಯಾರು ಸುಳ್ಳು ಹೇಳ್ತಿದ್ರೆ ಅಂತ ನಿಮಗೆ ಗೊತ್ತಾಗುತ್ತೆ. ಹೌದೌದೌದು. ಯಾಕೆ ಸರ್? ಓದಿ ಸರ್. ಖಾಲಿ ಪೇಪರ್ನ ಏನೇ ಓದ್ಲಿ? ಇದು ಮೋಸ. ಇದ್ರಲ್ಲೇನೋ ಮೋಸ ನಡೆದಿದೆ ಸರ್. ಸರ್, ಸಮೋಸ ಹೇಗ್ ತಿನ್ನೋದು ಅಂತಾನೆ ನನಗೆ ಸರಿಯಾಗಿ ಗೊತ್ತಿಲ್ಲ ಸರ್. ಇನ್ ನಾನು ಮೋಸ ಮಾಡ್ತೀನ ಸರ್? ಲವ್ ಜಾಸ್ತಿ ಆದ್ರೆ ಖಾಲಿ ಪೇಪರು ಲವ್ ಲೆಟರ್ ತರ ಕಾಣುತ್ತಂತೆ. ಒಂದ್ ವಯಸ್ಸಲ್ಲಿ ಕಾಗೆನೂ ಕಲರ್ ಕಲರ್ ಆಗಿ ಕಾಣುತ್ತಂತೆ.
ಇನ್ನಂತರ ಹ್ಯಾಂಡ್ಸಮ್ ಪವರ್ಫುಲ್ ಹುಡುಗ ಸಿಕ್ಕರೆ ಹೇಗೆಲ್ಲ ಕಾಣ್ಬೋದು ಯೋಚನೆ ಮಾಡಿ ಸರ್. ಸರ್ ಇವಳಿಂದ ನನ್ನ ಲವ್ ಮಾಡೋದ್ ಬಿಟ್ಟಿಲ್ಲ ಸರ್. ನಾನು ಅವತ್ತೇ ಹೇಳಿದ್ದೆ ಇವಳು ಮತ್ತೆ ನನ್ನ ಲವ್ ಮಾಡಿದ್ರೆ ನಾನು ಇಲ್ಲಿಂದ ಹಾರ್ ಬಿದ್ದೋಗ್ತೀನಿ ಅಂತ. ಅದಕ್ಕೆ ನೀವೇ ಸಾಕ್ಷಿ ಅಂತಾನು ಹೇಳಿದ್ದೆ. ಈಗ ಮತ್ತೆ ನಾನು ಬಿದ್ದೋಗ್ತೀನಿ ಸರ್. ಬಿಡ ನಾನು ಬಿದ್ದೋಗ್ತೀನಿ. ನಾನು ಈ ಕಾಲೇಜ್ ಪ್ರಿನ್ಸಿಪಾಲ್, ನನಗೆ ಮರ್ಯಾದೆ ಕೊಟ್ಟು ಮಾತಾಡು. ಆಯ್ತು ಸರ್, ನಿಮ್ಗೆ ಇವ್ರು ಯಾರು ಮರ್ಯಾದೆ ಕೊಡ್ಲಿಲ್ಲ ಅಂದ್ರೂ ನಾನ್ ಮರ್ಯಾದೆ ಕೊಡ್ತೀನಿ ಸರ್. ಮಾತಾಡಿ ಸರ್. ಎಂತ ಒಳ್ಳೆ ಹುಡುಗನಯ್ಯ. ಏನಮ್ಮ ಯಾಕೆ ಹಿಂಗೆಲ್ಲ ತೊಂದರೆ ಕೊಡ್ತಾ ಇದೀಯಾ? ನಿನಗೇನಾದ್ರೂ ಕಾಮನ್ ಸೆನ್ಸ್? ನಾಚಿಕೆ ಮಾನ ಮರ್ಯಾದೆ. ಹೌದೌದು, ಇದ್ಯಾವುದೂ ಇಲ್ವಾ? ಸರ್ ನಿಜವಾಗ್ಲು ಗಾಡ್ ಪ್ರಾಮಿಸ್ ಈ ಲೆಟರ್ ಅವನೇ ಕೊಟ್ಟ. ಎಂತ ಒಳ್ಳೆ ಹುಡುಗ, ಇಂತ ಒಳ್ಳೆ ಹುಡುಗನ ಹಾಳು ಮಾಡ್ತಾ ಇದೆಯಲ್ಲ. ಮೊದಲು ಅವನ ಹತ್ರ ಸಾರಿ ಕೇಳು. ಸರ್ ಏನ್ ಸರ್ ಒಪ್ಕೋತೇಲ ಟಿಸಿ ಕೊಡ್ಲ? ಸಾರಿ ಸರ್, ಅವ್ಳು ಲವ್ ಮಾಡಲ್ಲ ಅಂತ ಹೇಳಿಲ್ಲ ಸರ್. ಲವ್ ಮಾಡಲ್ಲ. ಯಾರನ್ನ? ನಿನ್ನೆ. ಸಮಾಧಾನ ಆಯ್ತಾನಯ್ಯ? ಆಯ್ತು ಸರ್. ಎಲ್ಲ ನಿಮ್ ತರಗತಿಗಳಿಗೆ ಹೋಗಿ ಗೋ 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 ಗೋ. ನೋಡಮ್ಮ, ಇನ್ನು ಮುಂದಕ್ಕಿಂತ ನ್ಯೂಸ್ ಸೆನ್ಸ್ ಕ್ರಿಯೇಟ್ ಮಾಡ್ಕೊಂಡು ನನ್ನ ಹತ್ರ ಬಂದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಟಿಸಿ ಕೊಡ್ತೀರಾ ಅಷ್ಟೇ. ಬಿ ಕೇರ್ಫುಲ್. ಎಕ್ಸ್ಕ್ಯೂಸ್ ಮೀ ಸರ್. ಪರವಾಗಿಲ್ಲ ಸರ್, ನಾಳೆ ಹೇಳ್ತೀನಿ. ಮಾಂದ್ಯಗಳನ್ನ ಮಸ್ತಾಗಿ ಕೊಟ್ಟೆ ಮಗ. ಓ, ನೀನ್ ಇಲ್ಲಿದ್ಯಾ? ನಾವೆಲ್ಲಾ ಕಡೆ ನಿನ್ನ ಹುಡುಕ್ತಾ ಇದೀವಿ. ಹಾಯ್ ಭಾಗ್ಯ. ಹಾಯ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ತಗೋ, ಇದರಲ್ಲಿ ನೀನು ಫೀಸ್ ಕಟ್ಟಿ ಇನ್ನೂ ಸ್ವಲ್ಪ ದುಡ್ಡು ಮಿಕ್ಕುತ್ತೆ. ಮಿಕ್ಕಿದಿನ ಖರ್ಚಿಗೆ ಇಟ್ಕೋ. ಯಾರೋ ದೊಡ್ಡ ಬಕ್ರ ಸಿಗ್ತಾ ಇಲ್ಲ, ಸಿಗೋವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ರಾಕಿ, ನೀನ್ ಇಲ್ಲ ಅಂದಿದ್ರೆ ನನ್ ಓದು ಮಧ್ಯದಲ್ಲೇ ನಿಂತೋಗ್ತಾ ಇತ್ತು. ನಿನ್ ತರಾನೇ ಈ ಪ್ರಪಂಚದಲ್ಲಿ ಎಲ್ಲರೂ ಇದ್ದಿದ್ರೆ ಈ ಪ್ರಪಂಚ ಎಷ್ಟು ಚೆನ್ನಾಗಿರೋದು ಅಲ್ವಾ? ನಿನ್ ಋಣ ತೀರ್ಸಕ್ಕೆ ನನ್ಗೆ ಎಷ್ಟು ಜನ್ಮ ಬೇಕೋ. ಫ್ರೆಂಡ್ಶಿಪ್ ಅಲ್ಲಿ ಋಣದ ವಿಷಯ ಬರಬಾರ್ದು. ಆದ್ರೂ ರಾಕಿ, ನನಗ್ ಹೆಲ್ಪ್ ಮಾಡೋದಕ್ಕೋಸ್ಕರ ನೀನು ಆ ಹುಡ್ಗಿನ ತುಂಬಾ ಗೋಳ್ ಹೊಯ್ಕೊಂಡ್ಬಿಟ್ಟೆ. ನೋಡು ಭಾಗ್ಯ, ಒಬ್ರಿಗೆ ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶದಲ್ಲಿ ಮತ್ತೊಬ್ರಿಗೆ ಸ್ವಲ್ಪ ಮನಸ್ಸು ನೋಯಿಸಿದ್ರೆ ಅದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋದು ನನ್ನ ನಂಬಿಕೆ. ಅದ್ರೆಲ್ಲ ನೀನ್ ಯಾಕೆ ತಲೆ ಹಚ್ಕೋತ್ಯಾ? ಮೊದಲೀಗ ಫೀಸ್ ತಗೊಂಡು ಕಟ್ಟಿ ಕ್ಲಾಸ್ ಅಟೆಂಡ್ ಮಾಡಿ ಚೆನ್ನಾಗಿ ಓದಿ ಇಡೀ ಕಾಲೇಜ್ಗೆ ಫಸ್ಟ್ ರ್ಯಾಂಕ್ ಬರ್ಬೇಕು. ಓಕೆನಾ? ಓಕೆ. ಅದು ವೆರಿ ಗುಡ್. ನಡೆಯ ಸೊಳ ಹೋಗೋಣ. ಯಾಕೋ? ಆ ದೇವರಿದ್ದಾನಲ್ಲ ಅವನು. ನಡೆಯಲೇ, ಕಾಂಟ್ಯಾಕ್ಟ್ ಲೆನ್ಸ್ ಕೊಡಿಸ್ತೀನಿ. ನಡೆಯೋ. ಅಯ್ಯೋ ಸೋಡ. ನಡೆಯ. ಓಕೆ ಭಾಗ್ಯ, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಸೋಡಾ, ಆದಷ್ಟು ಬೇಗ ಬೇರೆ ಬಕ್ರ ಹಿಡಿಬೇಕು. ಲೈಫೇ ಬೇಜಾರಾಗ್ಬಿಟ್ಟಿದೆ. ತಗ್ಲಾಕಣ್ಣ. ಹಾಯ್. ನನ್ಗೆಲ್ಲ ಗೊತ್ತಾಯ್ತು. ನೆಕ್ಸ್ಟ್ ಟೈಮ್ ಬೆಟ್ಸ್ ಕಟ್ಟಿದ್ರೆ ನನ್ಗೆ ಹೇಳ್ಬಿಟ್ಟೆ ಕಟ್ಟು. ನಾನು ಸಪೋರ್ಟ್ ಮಾಡ್ತೀನಿ. ಓಕೆ? ಎನಿವೇಸ್, ಐ ಆಮ್ ಸಾರಿ. ಸಾರಿ, ನಾನ್ ನಿನಗೆ ಹೇಳಬೇಕು. ಇಲ್ಲ, ನಾನು ನಿನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ. ತುಂಬಾ ಬೈಕೊಂಡೆ. ಅದಕ್ಕೆ ನಾನೇ ಸಾರಿ. ಫ್ರೆಂಡ್ಸ್? ಲವರ್ ಆಗಿ ಅಂದ್ರೆ ಫ್ರೆಂಡ್ ಆಗೋಣ ಅಂತ ಹೇಳೋದಪ್ಪ, ಏನು ವರ್ಕೌಟ್ ಆಗಂಗೆ ಕಾಣಿಸ್ತಿಲ್ಲ. ಹಲೋ. ಓಕೆ. ಲೇ ಸೋಡಾ, ನಡೆಯೋದ್ರಲ್ಲೂ ಭಗವಂತ ಏನ್ ಸುಖ ಇಟ್ಟಿದಾನ. ಏನಾಯ್ತು? 1 ಮಿನಿಟ್. ರಾಕಿ, 3-4 ದಿನದಿಂದ ಮೊಬೈಲ್ ಏಕೋ ಹಾಳಾಗ್ಬಿಟ್ಟಿದೆ. ಓನ್ಲಿ ಇನ್ಕಮಿಂಗ್, ನೋ ಔಟ್ ಗೋಯಿಂಗ್. ನೀನ್ ಸರಿಯಾಗಿ ರೀಚಾರ್ಜ್ ಮಾಡ್ಸಿಲ್ಲ ಅನ್ಸುತ್ತೆ. ರೀಚಾರ್ಜ್ ಜಾಸ್ತಿ ಆಗಿ ಬ್ಯಾಟ್ರಿ ಬರ್ಸ್ಟ್ ಆಗ್ಬಿಟ್ಟಿದೆ. ಪದೇ ಪದೇ ಮಿಸ್ ಕಾಲ್ ಬರುತ್ತೆ. ತರ 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 ರಿಂಗ್ ಟೋನ್ಸ್ ಬರ್ತಾ ಇರುತ್ತೆ. ಸೋಡಾ, ನಿನ್ಗೆ ವೈರಸ್ ಅಟ್ಯಾಕ್ ಆಗಿರ್ಬೇಕು. ನೋ ರಾಕಿ, ದಿಸ್ ಇಸ್ ನಾಟ್ ವೈರಸ್, ದಿಸ್ ಇಸ್ ಫಂಗಸ್. ಒಂದ್ ಕೆಲಸ ಮಾಡು, ಒಂದ್ಸಲ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡ್ಬಿಡು. ಥ್ಯಾಂಕ್ ಯು ರಾಕಿ. 1 ಮಿನಿಟ್. ದೂರದಿಂದಲೇ ಪ್ರಾಣ ಕಾಣದೊಂದು ಅಸ್ತ. ರಾಕಿ, ಔಟ್ ಗೋಯಿಂಗ್ ರಿಲೀಸ್ ಆಗಿದೆ. ಒಂದು 500 rupees ಚೇಂಜ್ ಇದೆಯಾ? ಇದೆ, ಕೊಡ್ತೀನಿ. ಬೇಡ, ಒಂದು 2 rupees ಕೊಡು ಸಾಕು. ನಂಗೆ ಗೊತ್ತು ಕಣ, 2 ರೂಪಾಯಿ ಕೇಳಕ್ಕೆ ಏನ್ ಲೆವೆಲ್. ಬಿಲ್ ಕಟ್ಬೇಕಾ? ಹಲೋ, ಅಲ್ಲಿ ಬೂತ್ ಇರೋದು. ಥ್ಯಾಂಕ್ ಯು ಮಾ. ಬೇಗ ಬಂದ್ಬಿಡು. ತುಂಬಾ ಕಾಲ್ ಮಾಡೋದಿದ್ದೆ. ಹೋಗ್ಬಪ್ಪ. Yes, I'm on my way, sir. ಬಾಸು 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 ಬಾಸು. ಬಸ್ 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 ಬಸ್. ಹಾಯ್ ಬಾಸ್. ಲೇ, ನಾನ್ ಎಲ್ಲೋದ್ರೂ ಬಿಡಲ್ವಲ್ಲ ನೀನು. ಯಾವ ಜನ್ಮದ ಶತ್ರು ಕಣೋ ನೀನ್ ನನ್ಗೆ. ಏನ್ ಬಾಸ್ ನೀವು
ನೋಡೋ ದೃಷ್ಟಿ ಚೆನ್ನಾಗಿದ್ರೆ ನಾವು ನೋಡಿದ್ದೆಲ್ಲ ಚೆನ್ನಾಗಿ ಕಾಣುತ್ತೆ. ಈಗ ನೋಡಿ, ನಾನ್ ನಿಮ್ಮನ್ನ ಮಿತ್ರ ಅಂತ ನೋಡ್ತಿದ್ದೀನಿ, ನೀವು ನನಗೆ ಮಿತ್ರನ್ ತರ ಕಾಣಿಸ್ತಿದ್ದೀರಾ. ಮೋಸ್ಟ್ಲಿ ನೀವು ನನ್ನ ಶತ್ರು ಅಂತ ನೋಡ್ತಾ ಇರಬೇಕು, ಅದಕ್ಕೆ ನಾನು ನಿಮ್ಗೆ ಶತ್ರು ತರ ಕಾಣಿಸ್ತಾ ಇದ್ದೀನಿ. ಪ್ರಪಂಚದಲ್ಲಿ ಯಾರ್ಯಾರಿಗೂ ಮಿತ್ರರು ಅಲ್ಲ, ಯಾರ್ಯಾರಿಗೂ ಶತ್ರುನೂ ಅಲ್ಲ. ನಾವು ನೋಡೋ ದೃಷ್ಟಿನ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಿಟ್ರೆ ನಾವು ಮಿತ್ರ ಅನ್ಕೊಂಡ್ರೆ ಶತ್ರು ಆಗ್ಬಿಡ್ತಾನೆ, ಶತ್ರು ಅನ್ಕೊಂಡ್ರೆ ಮಿತ್ರ ಆಗ್ಬಿಡ್ತಾನೆ. ಈಗ ನೀವು ನನ್ನ ನೋಡೋ ದೃಷ್ಟಿನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ನಾವಿಬ್ರು ಫ್ರೆಂಡ್ಸ್ ಆಗ್ಬೇಡ. ಫ್ರೆಂಡ್ಸ್ ನೀನು ನಾನು. ಏಯ್ ಮೊದ್ಲಿಂದ ಇಳಿ ನೀನು. ನೀವು ಮೊದಲು ಲವ್ ಅಲ್ಲಿ ಇಳಿರಿ, ಆಮೇಲೆ ನಾವು ಕೆಳಗೆ ಇಳಿತೀವಿ. ಅಚ್ಚರಿ, ನಮ್ಮ ಹುಡುಗಿನ ಯಾವಾಗ ಮೀಟ್ ಮಾಡ್ತೀರಾ ಹೇಳಿ? ಸಾಯಂಕಾಲ ಮೀಟ್ ಆಗ ಗ್ಯಾರಂಟಿನಾ? ಆಮೇಲೆ ನಕ್ರ ಮಾಡಲ್ಲ ತಾನೆ? ಅಂದ್ರೆ ಮಿಸ್ ಮಾಡಲ್ಲ ತಾನೆ? ಮಿಸ್ ಮಾಡಲ್ಲ, ನಡಿ ಇಲ್ಲಿಂದ. ಓಕೆ ಬಾಸ್. ಬಸ್ ಆಮೇಲೆ ಎಲ್ವಿ ನೀವೇನು ಯೋಚನೆ ಮಾಡಬೇಡಿ, ಆ ಕೇಸು ನಮ್ಮ ಪರವಾಗಿ ಆದ್ರೂ ನಾನು ಹೇಳಿದ ವಿಷಯ ಏನ್ ಮಾಡ್ದೆ ಅಣ್ಣ? ಯಾವ ವಿಷಯನೋ? ಅದೇ ಆ ಹುಡುಗನ ವಿಷಯ ಏನಾಯ್ತು? ಯಾವ ಹುಡುಗ? ನನ್ ಹಿಂದೆ ಸುತ್ತಾ ಇದ್ನಲ್ಲ ಆ ಹುಡುಗ. ಓ ಆ ವಿಷಯನ ನಮ್ಮ ಹುಡುಗರ್ನ ಕಳಿಸಿದ್ದು ಆಯ್ತು, ಆ ಮ್ಯಾಟ್ರು ಕ್ಲಿಯರು ಆಯ್ತು. ಆಗ್ಲಿಲ್ಲ ಅಣ್ಣ, ಕ್ಲಿಯರ್ ಆಗ್ಲಿಲ್ಲ. ಅವ್ನು ನನ್ನ ಹಿಂದೆ ಬಿದ್ದು ಎಷ್ಟು ಟಾರ್ಚರ್ ಕೊಡ್ತಿದ್ದಾನೆ. ನನ್ ಕೆಲ್ಸಕ್ಕೆ ಎಷ್ಟು ಡಿಸ್ಟರ್ಬ್ ಆಗ್ತಿದೆ ಗೊತ್ತಾ? ನೀನ್ ಪುಸ್ಕ ಅಂತ ನಮ್ಮ ಹುಡುಗರಿಂದ ತಪ್ಪಿಸ್ಕೊಂಡು ಬೀದಿ ದನದ ತರ ಅಲಿತಿದ್ರೆ ಇನ್ನಂಗಾಗುತ್ತೆ? ಹಿಂಗೆ ಆಗೋದು. ಈಗೇನು ಮ್ಯಾಟ್ರ್ ಸಾಲ್ವ್ ಮಾಡ್ತೀಯಾ ಇಲ್ಲ ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಾ? ನೋಡ್ರಿ ಲಾಯರ್ ಸಾಹೇಬ್ರೆ, ನಂದನ್ ಮನೆ ವಿಚಾರಕ್ಕೆ ಪೊಲೀಸ್ನವ್ರಂತೆ. ಪೊಲೀಸ್ನವ್ರನ್ನ ಸಾಕೋರೆ ನಾವು. ಅದಕ್ಕೆ ಹೇಳದ್ ನಾನು ನಿಂಗೆ ಒಂದ್ ರೇಂಜ್ ಮೇಂಟೈನ್ ಮಾಡಕ್ ಬರಲ್ಲ ಅಂತ. ಹೋಗ ಹೋಗ, ನಾನ್ ನೋಡ್ಕೊಂತೀನಿ, ಹೋಗ. ನಿಲ್ಸು ಅಂತ ಹೇಳಿದ್ರೆ ನಾನೇ ನಿಲ್ಲಿಸ್ತಿದ್ನಲ್ಲ ಬಾಸ್. ನೀನ್ ಸೈಕ ನಿಲ್ಸೋದೇನ್ ಬೇಡ, ನಮ್ ಬಾಸ್ ತಮ್ಮಂಗೆ ಬೇಜಾನ್ ರೋದನೆ ಕೊಡ್ತಿದ್ಯಲ್ಲ ಅದು ನಿಲ್ಸೋ ಫಸ್ಟ್. ನಿಮ್ ಬಾಸ್ ಯಾರು, ಅವ್ರ ತಮ್ಮ ಯಾರು, ಅದನ್ನ ಮೊದಲು ಹೇಳೋಣ. ನಮ್ ಬಾಸು ನಂದ, ಅವ್ರ ತಮ್ಮ ವಿಶ್ವಾಸ್. ಅವ್ರಿಗೆ ಸುಮ್ನೆ ರೋದನೆ ಬೇಡ, ಗೊತ್ತಾಯ್ತಾ? ಲವ್ ಮಾಡೋದನ್ನ ರೋದನೆ ವೇದನೆ ಅಂತಿರಲ್ಲ ಬಾಸ್. ಲವ್ ಮಾಡೋದೊಂಥರ ಸಾಧನೆ ಬಾಸ್. ಅದೇ ಗೊತ್ತಿಲ್ಲದೆ ನಾನು ಬೋಧನೆ ಮಾಡಕ್ ಬಂದ್ಬಿಡ್ತೀರಪ್ಪ. ವಿಷಯ ಇಷ್ಟೇ ಬಾಸ್, ನನ್ನಂತ ಒಳ್ಳೆ ಹುಡುಗನ ಎದುರುಗಡೆ ಇಟ್ಕೊಂಡು ನಮ್ಮ ಹುಡುಗಿ ಆ ವಿಷುನ್ ಲವ್ ಮಾಡ್ತಿದ್ದಾಳೆ. ಹಾಳಾಗೋಗ್ಲಿ, ನಮ್ಮ ಹುಡುಗಿ ಖುಷಿಯಾಗಿರ್ಲಿ ಅಂತ ನಿಮ್ ಬಾಸ್ ತಮ್ಮನ್ಗೆ ಹೋಗಿ ನೀವೇ ಲವ್ ಮಾಡ್ಕೊಳ್ಳಿ, ನಮ್ಗಲ್ಲಿದೆ ಕಡ್ಲೆ ಸಿಗ್ತಾ ಇಲ್ಲ ಅಂದ್ರೆ ಅವಯ್ಯ ನಮ್ಗಲ್ಲೇ ಇಲ್ಲ ಅಂತಾನೆ. ಏನ್ ಹೇಳಿದ್ರು ಅಂಡುಗೊರೆಸ್ಕೊಂಡು ಓಡಾಡ್ತಾನೆ ಅಂತ ಒಂದ್ ಮಾತು ಕಟ್ಕೊಂಡು ನೀವು ಬಂದಿದ್ದೀರಲ್ಲ, ನಿಮ್ಗೆ ಲವ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ವಾ? ಒಂದ್ ಸಲ ಈ ಪ್ರಪಂಚ ಲವ್ ಆಗ್ಬಿಟ್ರೆ ಈ ಪ್ರಪಂಚ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತೇನ್ರಿ? ಮಾತ್ನಲ್ಲೇ ಬೇಜಾನ್ ಟಾರ್ಚರ್ ಕೊಡ್ತೀಯಲ್ಲೋ ನಿನ್ನ. ಅಣ್ಣ, ಮ್ಯಾಟ್ರ್ ತುಂಬಾ ಸೀರಿಯಸ್ ಆಗಿದೆ ಅಣ್ಣ, ಶೀಘ್ರ ಮಲ್ಲಿಗೆ ಆಸ್ಪತ್ರೆಗೆ ಬನ್ನಿ ಅಣ್ಣ. ನಾಚಿಕೆ ಆಗಲ್ಲ ನಿನಗೆ? ಹೊಡೆಯಕ್ ಕೇಳಿದ್ ನಾನು, ವಾರ್ ಮಾಡಕ್ ತಾನೆ. ಹುಡುಗ ಇನ್ನಂಗವನು ಪಾಪ. ಯಾಕ್ರೋ ಎಲ್ಲ ಉಲ್ಟಾ ಆಗೋಗಿದೆ? ಅವನೇ ಹೊಡ್ದ ಇಲ್ಲ ನೀವೇ ಬರೆದಾಡ್ಕೊಂಡ್ರ? ಚಿಕ್ಕ ಹುಡುಗ ಅಂತ ಯಾಮಾರ್ಬಿಟ್ವಣ, ಒಂದೇ ಹೊಡಿಯೋ ಗಂಟ ಕರೆಕ್ಟಾಗಿ ಇತ್ತಣ. ಅಮ್ಮ, ಪ್ರಾಕ್ಟೀಸ್ ಮುಗಿದ್ಮೇಲೆ ಈ ಗಾರ್ಡ್ ತೆಗಿಯೋದ್ ನಾನ್ ಮರ್ತರು, ಇದನ್ನ ನನ್ ಗಾರ್ಡ್ ಮಾಡೋದ್ ಮರೀಲಿಲ್ಲ.
ನಾನು ಒಬ್ಬ ಬೌಂಡ್ರಿ ಒಳಗೆ ಹೋಗಿಲ್ಲ ಅಣ್ಣ, ಅದಕ್ಕೆ ಉಳ್ಕೊಂಡ್ಬಿಟ್ಟಣ್ಣ. ಹಂದಿ ಸಾಕ್ತಂಗ್ ಸಾಕಿದೆ ನನ್ನ ಮಕ್ಳ, ಒಬ್ಳು ಕೆಲ್ಸಕ್ಕೆ ಬರೋಣಿಲ್ಲ ಇಲ್ಲಿ. ಮೆದ್ಲಿಗೆ ಏಟ್ ಬಿದ್ದಿರ್ಬೇಕಣ್ಣ, ತಲೆ ನೋವು ಅಂದ್ರೆ ನೋವಣ್ಣ. ನಿನ್ ಜನ್ಮಕ್ಕೋಸ್ಟ್ ಬೆಂಕಿ ಇಕ್ಕ. ಆ ಚಿಕ್ಕ ಹುಡುಗನ ಹತ್ರ ಒದೆ ತಿಂದು ನೋವು ನೋವು ಅಂತ ಬೇರೆ ನಳ್ಚ ನಾಚ್ಕೋಬೇಕು ನಿನ್ ಜನ್ಮಕ್ಕೆ. ಏಯ್ ನಾನ್ ಅವನ್ ನೋಡ್ಬೇಕು, ಫಸ್ಟ್ ವ್ಯವಸ್ಥೆ ಮಾಡು. ಇಲ್ಲಿಗೆ ಕಸವನ್ನ ಬೇಡ, ಅವನಿಗೆ ಅಡ್ಡ ಫಿಕ್ಸ್ ಮಾಡಕ್ ಹೇಳು, ನಾವೇ ಅಲ್ಲಿಗೆ ಹೋಗೋಣ. And it continues. And a run away for 4 as well. ಸೂಪರಾ. ರಾಕಿ ಯಾವ ಡ್ರೆಸ್ ಸೆಲೆಕ್ಟ್ ಮಾಡ್ತಾನೆ ಅಂತ ನೋಡೋಣ. ರಾಕಿ ಬಾಯ್ಲಿ ಬಂದೇ ರೇ, ಒಂದೇ ಒಂದು ಓವರ್ ಇದೆ. ಏನೇ ಇದು ವಿಶು ಸೆಲೆಕ್ಟ್ ಮಾಡಿದ ಬಟ್ಟೆ, ಇದನ್ನ ಹಾಕೊಂಡ್ರೆ ಜನ ಹೊಡಿತಾರ ಮೊಟ್ಟೆ. ಈ ಡ್ರೆಸ್ ಸೆಲೆಕ್ಟ್ ಮಾಡೋದನ್ನ ಅವನ್ನ ಹೋಗ್ಲಿ ಬಿಡು, ಸೆನ್ಸಾರ್ ಕಟ್. ಓಕೆ, ಇದ್ರಲ್ಲಿ ಒಂದು ಡ್ರೆಸ್ ಸೆಲೆಕ್ಟ್ ಮಾಡ್ಕೊಡು. ಓಯ್ ಏನ್ ಹುಡುಗಿನೇ ನೀನು? ನಿನಗೆ ಲವರು ನಾನೇ ಸೆಲೆಕ್ಟ್ ಮಾಡ್ಕೊಡ್ಬೇಕು, ಡ್ರೆಸ್ಸು ನಾನೇ ಸೆಲೆಕ್ಟ್ ಮಾಡ್ಕೊಡ್ಬೇಕಾ? ನಾನು ಇಲ್ಲದೆ ಹೇಗಿರ್ತಿದೆ ನೀನು? ತುಂಬಾ ಕಷ್ಟ ಆಗ್ತಾ ಇತ್ತು, ಪುಣ್ಯಕ್ ನೀನ್ ಸಿಕ್ತಿಯಲ್ಲ, ಥ್ಯಾಂಕ್ ಗಾಡ್. ಡಬ್ಬಾ ಡ್ರೆಸ್ಸು. ಸೂಪರ್, ಇದು ನಿನಗೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನೇ ಸೆಲೆಕ್ಟ್ ಮಾಡಿದ್ದು, ನಮ್ಮಿಬ್ಬರ ಟೇಸ್ಟ್ ಮ್ಯಾಚ್ ಆಗುತ್ತೆ. ಅದ್ ನಿನಗೆ ಈಗ ಅರ್ಥ ಆಯ್ತಾ? ಟ್ಯೂಬ್ ಲೈಟ್. ಅದಕ್ಕೆ ನಾನು ನಿನ್ನ ಮ್ಯಾಚ್ ಮಾಡ್ಕೊಂಡಿದ್ದು. ಮ್ಯಾಚಾ? ಫೈನ್ ಮಾಡ್ಕೊಂಡಿದ್ದು. ಹೌದು, ನೀವೇನ್ ಹಿಂಗ್ ರೆಡಿಯಾಗಿ ಬಂದಿದ್ದೀರಾ? ನಮ್ಮನೆ ಪಾತ್ರೆ ತೊಳೆಯೋ ಮುನಿಯಮ್ಮನ ಮಗಳು ಬರ್ಡೇ ಪಾರ್ಟಿ, ಅದಕ್ಕಿದು ಡ್ರೆಸ್ ಕೋಡು. ನಾನು ರೆಡಿಯಾಗಿ ಬಂದಿದ್ದೀನಿ, ತಗೋ ನೀನು ನಿನ್ನ ಪಾರ್ಟಿಗೆ ರೆಡಿ ಆಗಿ ಬಾಯ್. ಹಾಯ್ ಬಾಸ್. ಹಾಯ್. ಇನ್ ಸ್ಮಾರ್ಟ್ ಕಾಣ್ತೀನಿ ಗಿಟಾರೇಶ್ವರ. Hey Usha. Hi. I've been waiting for you. Really? So how's the party? Great. You like it? Hey Usha, ಯಾಕೆ ಇಷ್ಟು ಕೆಟ್ಟದಾಗ ಡ್ರೆಸ್ ಮಾಡ್ಕೊಂಡ್ ಬಂದಿದ್ಯಾ? ಯಾಕೆ ನಾನು ಕೊಟ್ಟಿರೋ ಡ್ರೆಸ್ ಹಾಕೊಳ್ಳಿಲ್ವಾ? Okay, blue and blue matching. Come, I'll introduce you to my friends. Come. Hi friends, meet my girlfriend Usha. Usha, this is Kiran. That's Rupa. Hi. That is Vishal. And that's Sutali. ವಾವ್, how's the party? ನಿಮ್ ಡ್ರೆಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ವಿಶ್ವಾಸ್, ಯು ಆರ್ ಸೋ ಲಕ್ಕಿ ಯಾರ್. Really? Thank you. Enjoy your evening. Please carry on. It's my pleasure. Thank you. You want to have some juice? Okay. Sure. Hey, better get some juice. ತುಂಬಾ ಸಂತೋಷ ಆಗಿದೆ. You idiots! Get out from here! Sorry. Sorry, sir. ಅಯ್ಯೋ. Sorry, Usha. ಅಯ್ಯೋ. There's a washroom out there. You can go dry it up there, okay? Kerchief. It's okay. ಯಾವನ ನಿನಗೆ ಹೆಸರಿಟ್ಟವನು? ರೇ ಸ್ವಾಮಿ, ನಿಮಗೆ ಹೇಳ್ತಾ ಇರೋದು ಮಿಸ್ಟರ್ ಪಶು. My name is Vishu. Vishwas. ವಿಶ್ವಾಸ ಅಲ್ಲ, ವಿಶ್ವಾಸ ದ್ರೋಹಿ ನೀನು. ಅಲ್ಲ ಕಣಲೆ ಡಬ್ಬ. 8 ಅವರ್ ದಿನ ಅವಳ ಜೊತೆ ಕಾಲೇಜಲ್ಲಿ ಇದ್ದು ಅವಳು ಕಣ್ಣಲ್ಲಿ ಕಣ್ಣಿಟ್ಟು ಅವಳಿಗೆ ಏನೂ ತೊಂದರೆ ಆಗದಿರೋ ರೀತಿ ಕಾಪಾಡೋ ನಾನು. ಅವಳನ್ನ ಲವ್ ಮಾಡ್ಬೇಕು ಅಂತ ಅವಳ ಹಿಂದೆ ಮುಂದೆ ಸುತ್ತಾಡಿ ಅವಳಿಗೆ ಏನೇನ್ ಇಷ್ಟನೋ ಅದನ್ನೆಲ್ಲ ಕಷ್ಟಪಟ್ಟು ಮಾಡಿ ಅವಳ ಕೈಲಿ ಭೇಷ್ ಅನ್ನಿಸ್ಕೊಂಡು ಅವಳು ನನ್ನ ಲವ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ಒಣಗೋಗಿರೋ ಸೋರೆಕಾಯಿ ತರ ಸೊರಗೋಗ್ಬಿಟ್ಟಿದೀನಿ ನಾನು. ನೀನ್ ನೆನ್ನೆ ಮೊನ್ನೆ ಬಂದ್ಬಿಟ್ಟು ಒಂದ್ ಡಬ್ಬ ಗಿಟಾರ್ ಹಿಡ್ಕೊಂಡು ಟಿಂಗಿ ಡಿಂಗಿ ಟಿಂಗಿ ಡಿಂಗಿ ಅಂದ್ಬಿಟ್ಟು ಅವಳನ್ನ ಪಟಾಯಿಸ್ಬಿಡ್ತೀಯಾ? ಅದಕ್ಕೆ ನಾವು ಬಿಟ್ಬಿಡ್ತೀವಾ? ಲೈ, ನಿನಗ್ ಸ್ವಂತ ಬುದ್ಧಿ ಅನ್ನೋದಿಲ್ವೇ?
ನಾನು ಲವ್ ಮಾಡು ಅಂದ್ರೆ ನೀನು ಅವಳು ಲವ್ ಮಾಡ್ಬಿಡ್ತೀಯಾ? ಈಗ ನಾನು ನಿನಗೆ ಸಗಣಿ ತಿನ್ನು ಅಂತೀನಿ, ತಿನ್ಬಿಡು. ಬಾಸ್ 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 ಕೂಲ್ ಬಾಸ್, ನೀವೇ ಪಾರ್ಟಿ ಕೊಡ್ತಿದ್ದೀರಾ, ಖರ್ಚು ಮಾಡಿ ದುಡ್ಡು ಜೊತೆ ಮಾನ ಮರ್ಯಾದೆನೂ ಕಳ್ಕೊಬೇಡಿ. ಬಾಸ್, ಇನ್ನೊಬ್ರು ಹೇಳಿದ್ರು ಅಂತ ಬರೋದು ಲವ್ ಅಲ್ಲ ಬಾಸ್. ಲವ್ ಅನ್ನೋದು ಇಲ್ಲಿಂದ ಹುಟ್ಟಬೇಕು. ನೀವು ಲವ್ ಮಾಡ್ತಿಲ್ಲ ಬಾಸ್, ಲವ್ ಮಾಡೋ ತರ ಡವ್ ಮಾಡ್ತಿದ್ದೀರಾ. ನಮ್ದು ನಿಜವಾದ ಲವ್ ಅಂದ್ರೆ ನಿಂದ್ ಯಾಕೋ ಜಾಸ್ತಿ ಆಯ್ತು ಇವತ್ತು. ಒಂದ್ ಹುಡುಗಿಗೆ ಇಬ್ರು ಹುಡುಗರು ಜಾಸ್ತಿ ಆಗಲ್ವಾ? ಅಥವಾ ಒಬ್ಬಳನ್ನ ಇಬ್ರು ಮದುವೆ ಹಾಕಿದೇನ್ ಫಾರಿನ್ ಕೆಟ್ಟೋಯ್ತಾ? ವೆರಿ ಗುಡ್. ನನಗ್ ನಿನ್ ಮೇಲ್ ಮೊದ್ಲಿಂದಾನೇ ಡೌಟ್ ಇತ್ತು ಕಣ. ನಿನ್ ಮನ್ಸಲ್ಲಿ ಇದೆಲ್ಲ ಇದೆ ಅಂತ ಅವಳಿಗೇನಾದ್ರೂ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ ಮರಿ? ಓನ್ ಆಗುತ್ತೆ ಮರಿ. ಈಗ ಯಾಕೆ ನಿನ್ನೆದ್ರಿಗೇನೆ ಉಷನ್ಗೆ ಐ ಲವ್ ಯು ಹೇಳ್ತೀನಿ. ಓ, ನಿನ್ನೆದ್ರಿಗೇನೋ ಇಲ್ಲಿರೋರು ಎಲ್ಲರೆದ್ರಿಗೂ ಹೇಳ್ತೀನಿ. ಬೇಡ್ಸಾ? ಹೇಳೋ ಹೇಳೋ, ನೀನೊಬ್ಬ ಗಂಡ್ಸೆ ಆಗಿದ್ರೆ ಅವಳತ್ತ ಐ ಲವ್ ಯು ಹೇಳೋ ನೋಡೋಣ. ಮರಿ ಬೆಟ್ಸಲ್ ನಾವು ಕಿಂಗು ಮರಿ, ಕಿಂಗು. ಕಿಂಗ್ ಕಾಂಗೋ ಗೊತ್ತಾಗುತ್ತೆ. ಬರ್ತಾ ಇದ್ದಾಳೆ. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. ಹೇ ಉಷಾ, ಐ ಲವ್ ಯು. ವೆರಿ ಗುಡ್. ಇದು ಫೀಲ್. ಕೀಪ್ ಇಟ್ ಅಪ್. ರಾಕಿ, ಈ ವಿಷಯನ ಇವ್ರಿಗೂ ಹೇಳ್ಬಿಟ್ಯಾ? ಯಾವ ವಿಷಯ? ಇದು ಕಾಲೇಜಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋ ಡ್ರಾಮಾ ಡೈಲಾಗ್. ಹೆಂಗಿತ್ತು ಬಾಸ್ ಆಕ್ಟಿಂಗ್? ನಿಮ್ಗೂ ಹೇಳ್ತೀನಿ, ನೀವು ಬರ್ಬೇಕು. ಓಕೆ? ಖಂಡಿತ, ಫಾರ್ ಶ್ಯೂರ್. ಓಕೆ ರಾಕಿ, ಡ್ಯಾಡ್ ವಿಲ್ ಬಿ ವೇಟಿಂಗ್. ವಿಲ್ ಮೂವ್? ಓಕೆ, ಬೈ ವಿಶು. ಓಕೆ ಓಕೆ ಬಾಸ್, ಏನು ಬೇಜಾರು ಮಾಡ್ಕೋಬೇಡಿ. ಬರಲಾ? ಗುಡ್ ನೈಟ್. ಬೈ. Yeah, I'm still in the party. Yeah, sure. ಕಂಡೋರ ತೋಟದಲ್ಲಿ ಗುಲಾಬಿ ಬಿಟ್ಟಿರುವುದೆಂದು ಕೀಳಲು ಬರಬೇಡ. ಮುಳ್ಳಿನ ಹಾಗೆ ಜೊತೆಯಲ್ಲೇ ಇರುವೆನು, ಚೊಚ್ಚಿ ಬಿಡುವೆನು. ಬಸ್ 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 ಬಸ್. ಕೂಲ್ ಬಾಸ್, ಇದು ನಮ್ ಡ್ರಾಮಾ ಮ್ಯಾನರಿಸಮ್. ಬಾಯ್. ರಾಕಿ, ನೈಟ್ ಟೈಮ್ ಪೊಲೀಸ್ ಓಡಾಡ್ತಿರ್ತಾರೆ. ವೀಲಿಂಗ್ ಮಾಡಿ ಪೊಲೀಸ್ ಸ್ಟೇಷನ್ ಸೇರ್ಬೇಡ. ನೀಟಾಗಿ ಮನೆಗೆ ಸೇರ್ಕೋ. ಓಕೆ? ಐ ಲವ್ ಯು. ಸೂಪರ್. ಈ ಫೀಲ್ನ ಇನ್ನೂ ಇಂಪ್ರೂವ್ ಮಾಡ್ಕೋ. ಅಜ್ಜಿ, ನನಗೆ ಲವ್ ಆಗಿದೆ. ಅಯ್ಯೋ, ಅದು ನನಗೆ ಗೊತ್ತು ಕಣೆ. ನಿಂಗ್ ಗೊತ್ತಾ? ಯಾರು ಹೇಳಿದ್ರು? ಯಾರೋ ಯಾಕೆ ಹೇಳ್ಬೇಕೆ ಹುಚ್ಚಿ. ನಿನ್ನ ಕಣ್ಣಿ ಹೇಳ್ತಾ ಇದೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ. ಅವನ ಮನಸ್ಸಿನಲ್ಲಿ ಏನಿದೆ ಅಂತ ಅವನ ಕಣ್ಣೇ ಹೇಳ್ತಾ ಇದೆ. ಅಜ್ಜಿ, ನಿನಗ ಹುಡುಗ ಯಾರು ಅಂತಾನು ಗೊತ್ತಾ? ನಮ್ಮ ಮನೆಗೆ ಬರ್ತಾನಲ್ಲ ಹೀರೋ ರಾಕಿ. ಡಿಂಗ್ ಡಿಂಗ್ ಡಿಂಗ್. ಅಜ್ಜಿಗೆ ಅವನ್ ಕಣ್ಣಲ್ಲಿ ಕಾಣಿಸಿದ ಪ್ರೀತಿ ನನಗ್ ಕಾಣ್ಲಿಲ್ವಾ? ಇಲ್ಲ, ನಾನು ಅವನ್ ಕಣ್ಣನ್ನ ಸರಿಯಾಗಿ ನೋಡ್ಲೇ ಇಲ್ವಾ? ಯಾರು ಸರ್ ಹೆಣ್ಣು ಕೊಡಲ್ಲ ಅಂತಾರೆ? ನಿಮ್ಗೇನು ಕಮ್ಮಿ ಆಗಿದೆ? ಸರ್ಕಾರ, ಕಾನೂನು ಎಲ್ಲ ನಿಮ್ಮ ಕೈಯಲ್ಲಿದೆ. ಮನೆ ತುಂಬ ಆಳು ಕಾಳು. ಲಕ್ಷ್ಮಿ ಅಂತೂ ನಿಮ್ಮ ಮನೇಲಿ ಕುಣಿದಾಡ್ತಾ ಇದ್ದಾಳೆ. ಹೇಳಿ ಸರ್, ಆ ಹುಡುಗಿ ಯಾರು ಅಂತ ನಾನು ಒಪ್ಪಿಸ್ತೀನಿ. ಒಪ್ಸೋದ್ ಬೇಡಿ, ಒಪ್ಕೊಂಡ್ರೆ ಸಾಕು. ಯಾಕಂದ್ರೆ ನನ್ನ ತಮ್ಮ ಲವ್ ಮಾಡ್ತಾ ಇರೋದು ನಿಮ್ ಮಗಳನ್ನ. ಈ ಮನೆಗೆ ನನ್ನ ಮಗಳು ಸೊಸೆನಾ? ಮದ್ವೆ ಆದ್ಮೇಲೆ ಇಬ್ರು ಫಾರಿನ್ಗೆ ಹೋಗ್ತಾರೆ. ಅಲ್ಲಿರೋ ಬಿಸ್ನೆಸ್ ಎಲ್ಲ ಇವನೇ ನೋಡ್ಕೊಳ್ತಾನೆ. ನೀವೇನ್ ಯೋಚನೆ ಮಾಡ್ಬೇಡಿ, ನಿಮ್ ಮಗಳನ್ನ ರಾಣಿ ತರ ನೋಡ್ಕೊಳ್ತಾನೆ. ಸಂತೋಷ ಸರ್. ಜೀವನ ಮಾಡೋರು ಅವ್ರು ಎಲ್ಲೇ ಇದ್ರು ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಆದಷ್ಟು ಬೇಗ ಈ ಶುಭ ಕಾರ್ಯ ಮಾಡ್ಬಿಡೋಣ ಸರ್. ತುಂಬಾ ಸಂತೋಷ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಉಷಾ, ನನ್ನ ಮ್ಯೂಸಿಕ್ ಕೇಳಿ ಹುಚ್ಚಾಗಿ ಅದೆಷ್ಟು ಜನ ಹುಡುಗಿ ನನ್ಗೆ ಐ ಲವ್ ಯು ಹೇಳಿದಾರೋ ನನಗೆ ಗೊತ್ತಿಲ್ಲ. ಆದ್ರೆ ನಿನ್ನ ನೋಡ್ದಾಗಿಂದ ನನಗೆ ಸರಿಯಾಗಿ ನಿದ್ದೆನೇ ಇಲ್ಲ. ಐ ಲವ್ ಯು ಉಷಾ.
ಐ ಲವ್ ಯು ಸೋ ಮಚ್. ಉಷಾ, ನಮ್ಮಣ್ಣ ನಿಮ್ಮ ತಂದೆ ನಮ್ಮಿಬ್ಬರು ಮದುವೆಗೆ ಒಪ್ಕೊಂಡಿರೋದು ತುಂಬಾ ಹ್ಯಾಪಿ ಆಗಿದೆ. ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್ ಟುಡೇ ಉಷಾ, ವೆರಿ ಹ್ಯಾಪಿ. ನನ್ನ ಲವರ್ ಇನ್ನೊಬ್ಬನ ಜೊತೆ ಸುತ್ತಾ ಇರೋದನ್ನ ನೋಡಿ ಸುಮ್ಮನೆ ಇರೋಷ್ಟು ಒಳ್ಳೆಯವನಲ್ಲ ಉಷಾ. ನಾನು ನೀನು ಲವ್ ಮಾಡ್ತಾ ಇರೋದು ಗೊತ್ತಿದ್ದು ನಿನ್ನ ಹಿಂದೆ 24 ಗಂಟೆ ಸುತ್ತಾ ಇದ್ದಾನಲ್ಲ ಆ ರಾಕಿ, ಅವನ್ ಫ್ರೆಂಡ್ಶಿಪ್ನ ಬಿಟ್ಬಿಡು. ನಮ್ಮ ಮಧ್ಯೆ ಅವನ್ ಬೇಕಾಗಿಲ್ಲ ಉಷಾ. ಈ ವಿಷಯನ ನೀನೇ ಅವನ್ಗೆ ಹೇಳ್ಬೇಕು. IAS ಯಾರೂ ಮಾಡಿಲ್ಲ. ನನ್ ಮಗನ್ ನಾನು IAS ಮಾಡ್ಸೋಣ ಅಂತಿದ್ದೀನಿ. ಏಯ್ ಫೂಲ್, ನನ್ನ ಮಗನ ನಾನು MCA ಮಾಡ್ಸೋದು ಮೇಡಮ್. ರಾಕಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ ಹೇಳಿದ್ದೀರಾ? ನೀವು ನಿಮ್ ಮಗನ್ನ ಏನ್ ಓದಿಸ್ಬೇಕು ಅಂತಿದ್ದೀರಾ? ಓದೋನವನು, ಎಕ್ಸಾಮ್ ಬರೆಯೋದವನು, ಅವನ್ಗೇನ್ ಇಷ್ಟನೋ ಅದನ್ನೇ ಮಾಡ್ತಾನೆ. ಅವನಿಗೆ ಪ್ರೋತ್ಸಾಹ ಕೊಡೋದಷ್ಟೇ ನನ್ ಕೆಲ್ಸ. ನನಗೆ 2 ಮಕ್ಳಿದ್ರು. ಮೊದಲೇ ಅವನ ನಿಮ್ಮ ಹಾಗೆ ಸ್ಟ್ರಿಕ್ಟ್ ಆಗಿ ಬೆಳ್ಸಕ್ ಹೋಗಿ ಕಳ್ಕೊಂಡ್ಬಿಟ್ಟೆ. ಈಗ ಬುದ್ಧಿ ಬಂತು. ಕಳ್ಕೊಂಡ್ಮೇಲೆ ಬುದ್ಧಿ ಕಲ್ಸೋಕೆ ನಿಮ್ಗಿರೋದು ಒಬ್ನೇ ಮಗ. ನಿಮ್ಗೆ ಇಷ್ಟವಾದದನ್ನೇ ಓದಿಸಿ, ಆದ್ರೆ ಬಲವಂತ ಮಾಡ್ಬೇಡಿ. ಸ್ಟ್ರಿಕ್ಟ್ ಮಾಡಿ ತಪ್ಪಲ್ಲ, ಆದ್ರೆ ನೆಗ್ಲೆಕ್ಟ್ ಮಾಡಬೇಡಿ. ನಾವು ನಮ್ಮ ಮಗನ ನೆಗ್ಲೆಕ್ಟ್ ಮಾಡ್ತಿದೀವಿ ಅಂತ ನಿಮ್ಗೆ ಯಾಕೆ ಡೌಟ್ ಬಂತು? ನಮ್ಮ ಮಗನಿಗೋಸ್ಕರ ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತಿದೀವಿ ಅಂತ ನಿಮ್ಗೆ ಗೊತ್ತಾ? ಒಂದು ಮಗುನ ಅಮ್ಮ ನೋಡ್ಕೊಳ್ಳೋದಕ್ಕೂ ಆಯಾ ನೋಡ್ಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ಮೇಡಮ್. ನೀವು ನಿಮ್ಮ ಮಗನಿಗೆ ಖರ್ಚು ಮಾಡ್ತಿರಲ್ಲ ಹಣ, ಅದು ಆಯಾ ಕೆಲಸ ಮಾಡುತ್ತೆ. ನೀವು ಆಯಾಗೆ ಸಂಬಳ ಕೊಡ್ತಿರಲ್ಲ, ಆದ್ರೆ ಹೆಸರೇ ನೆಗ್ಲಿಜೆನ್ಸಿ. ನಿನ್ ಹತ್ರ ಮಾತಾಡ್ಬೇಕು. ನಮ್ ಮೊದಲನೇ ಭೇಟಿಲಿ ಏನಾಯ್ತು? ನನಗ್ ನಿನ್ ಮೇಲೆ ಲವ್ ಆಯ್ತು. ಅಲ್ಲ, ನಾನ್ ನಿನ್ನ ಲವ್ ಮಾಡಲ್ಲ ಅಂತ ಹೇಳ್ದೆ. ನಾನ್ ಹೇಳಿದಕ್ಕೆ ಈ ಕೊನೆ ಭೇಟಿಲು ಅದೇ ಆಗ್ಬೇಕು. ಇದು ಯಾರು ಹೇಳಿದಕ್ಕೆ? ಹೇಳು ಉಷಾ, ಈ ರೋಮಿಯಾಗೆಲ್ಲ ಹೇಳು. ನಮ್ಮಿಬ್ಬರು ಮದುವೆಗೆ ಮನೇಲಿ ಒಪ್ಕೊಂಡಿರೋದು, ನಮ್ಮ ಮದುವೆ ಫಿಕ್ಸ್ ಆಗಿರೋದು ಎಲ್ಲ ಬಿಡಿಸಿ ಹೇಳು ಪಾಪ. We are going to be the best couple, you know. ನಿಮಗ್ ನೆನಪಿದ್ಯಾ? ನಿಮ್ ಮಗ ನಿಮ್ಗೆ ಮಾರ್ಕ್ಸ್ ಕಾರ್ಡ್ ತೋರ್ಸಕ್ ಬಂದಾಗ ನೀವದನ್ನ ನೋಡ್ಲಿಲ್ಲ. ನೀವದನ್ನ ನೋಡ್ಬೇಕಾಗಿತ್ತು ಸರ್. ಆಗ ನಿಮ್ಗೆ ತುಂಬಾ ಸಂತೋಷ ಆಗಿರೋದು. ಯಾಕಂದ್ರೆ ಆ ಸೆಮಿಸ್ಟರ್ ಅಲ್ಲಿ ನಿಮ್ಮ ಮಗ ಇಡೀ ಕಾಲೇಜ್ಗೆ ಫಸ್ಟ್ ಬಂದಿದ್ದ. ಇವತ್ತು ರಾಕಿ ಕಾಲೇಜಲ್ಲಿ ನಾಟಕ ಇದೆ, ನಿಮಗ್ ಗೊತ್ತಾ? ಇಂಥ ಸಮಯದಲ್ಲಿ ನೀವಲ್ಲಿ ಹೋಗಿ ಪ್ರೋತ್ಸಾಹ ಕೊಡ್ಬೇಕು. ನಿಮ್ಮನ್ನಲ್ಲಿ ಹೋಗಿ ಅಂತ ಹೇಳೋಕೆ ನಾನ್ ಯಾರು? ಪಾಪ ನಿಮ್ಮಿಬ್ಬರಿಗೂ ಯಾವ ಇಂಪಾರ್ಟೆಂಟ್ ಮೀಟಿಂಗ್ ಇದೆಯೋ ಏನೋ. ನಿಮ್ ಮಗನಿಗೆ ಪ್ರೀತಿ ಕೊರತೆ ಇದೆ ಅಂತ ಗೊತ್ತಾಯ್ತು. ಅದನ್ನ ತಿಳಿಸಿ ಹೇಳೋದು ನನ್ನ ಕರ್ತವ್ಯ ಅನಿಸ್ತು. ಯಾರೋ ಬೀದಿಲ್ ಹೋಗೋಳು ಬುದ್ಧಿ ಹೇಳ್ತಿದ್ದಾಳೆ ಅಂತ ಅನ್ಕೋಬೇಡಿ. ನನ್ನ ಮಗನ ಸ್ನೇಹಿತ ಅಂದ್ಮೇಲೆ ನನಗೂ ಮಗ ಇದ್ದ ಹಾಗೆ. ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ.
ಪ್ಲೀಸ್ ವಿಷನ ಸೇವ್ ಮಾಡು, ಇಲ್ಲಾಂದ್ರೆ ಅವ್ರೇನಾದ್ರೂ ಮಾಡ್ಬಿಡ್ತಾರೆ. ಪ್ಲೀಸ್ ರಾಕಿ, ಸೇವ್ ಹಿಮ್. ನನಗೇನಾದ್ರೂ ಪರವಾಗಿಲ್ವಾ? ಉಷಾ, ಬಾ ಹೋಗೋಣ ಬಾ. ವಿಶು, ವಿಶು ಬಿಡು, ವಿಶು ಬಿಡು, ವಿಶು. ರಾಕಿ ನಮ್ಗೋಸ್ಕರ ಹೊಡೆದಾಡ್ತಿದ್ದಾನೆ. ಇಲ್ಲಿದ್ರೆ ನನ್ನ ಹೊಡೆದು ಸಾಯಿಸ್ಬಿಡ್ತಾರೆ. ಬಿಡ, ನಮ್ಗೆ ಬೇಕಾಗಿರೋದು ಇವನಲ್ಲ, ಅಲ್ಲಿ ಹೋಗ್ತಾನಲ್ಲ ಅವನು. ನಮ್ಮ ಕಾಲೇಜಿನ 25ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಈಗ ಮೊದಲನೆಯದಾಗಿ ಫೈನಲ್ ಇಯರ್ BSc ಸ್ಟೂಡೆಂಟ್ ಗಿರಿ ಅವರಿಂದ ಮಿಮಿಕ್ರಿ ಶೋ. ಹಿರಿಯ ಹಾಸ್ಯ ನಟರು ದಿನೇಶ್ ಅವರು ಒಂದ್ಸಲಿ ಕಮರ್ಷಿಯಲ್ ಸ್ಟಡಿ ಬರ್ತಾ ಇರ್ತಾರೆ. ಆವಾಗ ಟೈಗರ್ ಪ್ರಭಾಕರ್ ಅವರು ಪ್ಯಾರಾಚೂಟ್ ಅಂಗಡಿ ಇಟ್ಟಿರ್ತಾರೆ. ಏನಯ್ಯ, ಏನಿದು ತಪ್ಪ ಏನೇನೋ ಇದೆ ಅಂಗಡಿಲಿ? ಆಟ ಸಾಮಾನ? ಬನ್ನಿ, ಆಟ ಸಾಮಾನು ಇದೆ, ಪ್ಯಾರಾಚೂಟ್ ಅಂಗಡಿ ಇದು. ಪ್ಯಾರಾಚೂಟ ಏನಕ್ಕೆ ಹಾಕೊಳ್ಳೋದು ಇದನ್ನ? ನೀವು ಏರೋಪ್ಲೇನ್ ಹೋಗ್ತಾ ಇರ್ತೀರಾ, ಅವಾಗ ಅಪಘಾತಕ್ಕೆ ಒಳಗಾದಾಗ ಈ ಪ್ಯಾರಾಚೂಟ್ ನ ಹಾಕೊಂಡು ಜಂಪ್ ಹೊಡೆದ್ರೆ ಸೇಫ್ ಆಗಿ ಲ್ಯಾಂಡ್ ಆಗ್ತೀರಾ. ಸೇಫ್ ಆಗಿ ಲ್ಯಾಂಡ್ ಆಗ್ತೀವ? ಹಂಗ್ ಲ್ಯಾಂಡ್ ಆಗಿಲ್ಲ ಅಂದ್ರೆ ಏನ್ ಮಾಡೋದು? ನೋ ಪ್ರಾಬ್ಲಮ್, ನಮ್ಮ ಅಂಗಡಿಗೆ ಬನ್ನಿ, ಇನ್ನೊಂದು ಪೀಸ್ ಕೊಡ್ತೀವಿ ನಿಮ್ಗೆ. ಲೋ ರಾಕಿ ಅಲ್ಲ, ನೋಡೋ ಟೈಮ್ ನೋಡು ಎಷ್ಟಾಯ್ತು. ಬರ್ತಾನೆ ಬಿಡೋ, ಒಂದ್ ಫೋನ್ ಹಾಕು. ಏನಂತೆ? ನಾಟ್ ರೀಚಬಲ್. ಅಯ್ಯೋ, ಉಷಾ ಎಲ್ಲಿ? ಮೇಕಪ್ ರೂಮ್ ಇದ್ದಾಳೆ, ನೋಡ್ಕೊಂಬರ್ತೀನಿ ಇರು. ಉಷಾ, ಏನ್ ಇಷ್ಟು ಲೇಟ್ ಆಗಿ ಬಂದು ಇವಾಗ ರೆಡಿ ಆಗ್ತಿದ್ಯಲ್ಲ? ಟೈಮ್ ಎಷ್ಟೊಂದು ಗೊತ್ತಾ ನಿನ್ಗೆ? ಸರಿ, ರಾಕಿ ಎಲ್ಲಿ? ಸರಿ, ನೀನ್ ಬೇಗ ರೆಡಿ ಆಗ್ಬಿಟ್ ಬಾ, ನಾನು ರಾಕಿಗೆ ಫೋನ್ ಮಾಡ್ತೀನಿ. ಅವನೊಬ್ಬ ಎಲ್ಲ ಹಾಳಾಗೋದ್ನು. ನಾಟ್ ರೀಚಬಲ್. ಸರಿಯಾಗಿ ಕೈ ಕೊಟ್ಟ. ತಗೋ ಇಟ್ಕೋ. ನಾವು ಡ್ರಾಮಾ ಶೋ ಮಾಡಕ್ ಆಗಲ್ಲ. ಚಂದ್ರು, ಇದು ನಮ್ ಕಾಲೇಜ್ ಪ್ರೆಸ್ಟೀಜ್ ಬರ್ಸ್ಡೇ ಕಣೋ, ಈ ನಾಟಕ ಆಗ್ಲೇಬೇಕು. ಹೇಗಿದ್ರು ಡೈಲಾಗ್ಸ್ ಎಲ್ಲ ನಿಂಗೆ ಚೆನ್ನಾಗಿ ಗೊತ್ತು, ಈ ಕ್ಯಾರೆಕ್ಟರ್ ನೀನೇ ಮಾಡ್ಬಿಡೋ ಪ್ಲೀಸ್. ಸೋಡಾ, ಏನೋ ಮಾತಾಡ್ತಿದ್ಯಾ? ಇದಕ್ಕಿಂತ ಎಷ್ಟು ಪ್ರಿಪೇರ್ ಆಗಿದೆ, ಎಷ್ಟು ರಿಹರ್ಸಲ್ಸ್ ಮಾಡಿದ್ದ. ಇದಕ್ಕಿದ್ದಾಗೆ ನನ್ ಕೈಲಾಗಲ್ಲ ಕಣೋ. ಬೇಡ ಬಿಡು, ನಾಟಕ ಬೇಡ, ನಮ್ ಕಾಲೇಜ್ ಬರೀದ್ ಹಾಳಾಗೋಗ್ಲಿ, ಬೇಡ ಬಿಡು. ನೀನು ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಹೇಗೋ? ಚಂದ್ರು, ಯೋಚನೆ ಮಾಡ್ಬೇಡಿ, ಆ ಕ್ಯಾರೆಕ್ಟರ್ ನಾನ್ ಮಾಡ್ತೀನಿ. ನನಗೆ ಗೊತ್ತಿರೋಷ್ಟು ಡೈಲಾಗ್ ನಲ್ಲಿ ಮೇಂಟೈನ್ ಮಾಡ್ತೀನಿ. ನಮ್ ಕಾಲೇಜ್ ಮರ್ಯಾದೆ ಉಳಿಸ್ತೀನೋ. ಕೊಸ್ಟಿ ಮಕ್ಕಂಬ, ಹೋಗು, ರೆಡಿ ಆಗೋ. ಓಕೆ, ಬಾ, ರೆಡಿ ಆಗ್ ಬಾ. ಕೊನೆಯದಾಗಿ ನೀವು ಬಹು ನಿರೀಕ್ಷೆಯಿಂದ ಕಾಯುತ್ತಿರುವ ಮೇರಿ ಮತ್ತು ಥಾಮಸ್ ನಾಟಕ ಫಸ್ಟ್ BSc ವಿದ್ಯಾರ್ಥಿಗಳಿಂದ. ಉಷಾ ಅಣ್ಣ, ಉಷಾ, ಹಿಂದೇಕೋ ನಮ್ಮ ಮಹಾರಾಣಿಯವರ ಮುಖದಲ್ಲಿ ದ್ವಂದ್ವ ಕಾಣುತ್ತಿದೆಯಲ್ಲ. ನಾವಿನ್ನು ಬರುವೆವು. ದತ್ತ, ಬಿ ಕಾನ್ಫಿಡೆಂಟ್, ಧೈರ್ಯವಾಗಿ ಮಾಡು. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹೇ, ಸ್ಪಾಟ್ಲೈಟ್ ಹಾಕೋ. ಸತ್ಯ, ಆಸೆ, ಪ್ರೀತಿನ ಮನಸ್ಸಿನಲ್ಲಿ ಮುಚ್ಚಿಟ್ಕೊಂಡ್ರೆ ಅದು ವಿಷದ ಹಾವಾಗುತ್ತೆ. ಕೊನೆಗೊಂದಿನ ಅದು ನಮ್ಮನ್ನೇ ಕಚ್ಚಿ ಸಾಯಿಸುತ್ತೆ. ನನಗೆ ಸಾಯೋದಕ್ಕಿಷ್ಟ ಇಲ್ಲ. ನಾನು ಬದುಕಬೇಕು, ನಿನ್ ಜೊತೆನೇ ಬದುಕಬೇಕು. ಈ ಪ್ರೀತಿ ಅನ್ನೋದು ಬಂದ್ಬಿಟ್ರೆ ಮುಚ್ಚಿಡಕ್ಕಾಗಲ್ಲ ಕಣೆ.
ಉಷಾ 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 ಸ್ನೇಹ ಅನ್ನೋ ಗೋವಿನ ಮುಖವಾಡ ಹಾಕೊಂಡಿರೋ ಯಾಕ್ರ ನೀನು? ಚೆನ್ನಾಗಿ ಹೇಳ್ದೆ ನೀನು. ಪ್ರೀತಿಲ್ ಬಿದ್ದವನಿಗೆ ಬುದ್ಧಿ ಹೇಳೋನ್ ದಡ್ಡ, ಪ್ರೀತಿಲ್ ಬಿದ್ದ ಮೇಲೆ ಹೇಳ್ದಿದ್ದವನ್ ದಡ್ಡ. ಇನ್ನು ನಾನು ಪ್ರೀತಿಸಿದ ಹುಡುಗಿಗೋಸ್ಕರ ಇನ್ನೊಬ್ಬ ಹುಡುಗನ್ ಎಳ್ಕೊಂಡ್ ಬಂದು ಕಾಲ್ ಹಿಡಿದು ಗೋಗರ್ದು ಲವ್ ಮಾಡೋ ಹಾಗೆ ಮಾಡಿದ್ನಲ್ಲ, ನಾನಿನ್ನೆಂಥ ದಡ್ಡ ಇರಬೇಕು. ನೀನು ಅಷ್ಟೇ, ನೀನು ದಡ್ಡಿ. ಪ್ರೀತಿಗೂ ಅಭಿಮಾನಕ್ಕೂ ವ್ಯತ್ಯಾಸ ಗೊತ್ತಿಲ್ದಿರೋ ದಡ್ಡಿ ದಡ್ಡಿ ನೀನು. ಏನೋ ಮಾತಾಡ್ತೀಯ ನಾನು? ಲೋ, ಆ ಡೈಲಾಗ್ ಇಲ್ವಲ್ಲ ನಾನು ಬರ್ದಿರೋ ಸ್ಕ್ರಿಪ್ಟ್ ಅಲ್ಲಿ? ಚಂದ್ರು, ಇದು ನೀನ್ ಬರ್ದಿರೋ ಡೈಲಾಗು. ಅದು ಬರೆಯೋಕ್ಕಾಗದೆ ಹೃದಯದಲ್ಲೇ ಕಟ್ಕೊಂಡಿರೋ ಡೈಲಾಗು. ಹೇಳಿ ಬಿಡು. ಅಲ್ಲ, ಫ್ರೆಂಡ್ಸ್ ಆಗಿದ್ದವರು ಲವ್ವರ್ಸ್ ಆಗೋದೇ ತಪ್ಪು ಅನ್ನೋ ರೀತಿ ಆಡ್ಬಿಟ್ಟಿಯಲ್ಲ. ಈಗ ನಿನ್ ಪ್ರಕಾರ ಲವ್ ಅಂದ್ರೇನು? ನಾನು 6 ತಿಂಗಳು ಕೋರ್ಸ್ ಮಾಡಿ 1 ವರ್ಷ ಫೋರ್ಸ್ ಮಾಡಿ ನೀನ್ ಪರ್ಮಿಷನ್ ತಗೊಂಡು ಆಮೇಲೆ ಲವ್ ಮಾಡ್ಬೇಕಾಗಿತ್ತಾ? ಪ್ರೀತಿ ಅನ್ನೋದು ತಾನಾಗೆ ಹುಟ್ಟಬೇಕು, ತಾನಾಗೆ ಅರ್ಥ ಆಗ್ಬೇಕು. ಅದು ಅದು ನಿಜವಾದ ಲವ್. ಪ್ರೀತಿಗೋಸ್ಕರ ಸಾಯ್ಬೇಕು, ನಾಯಿ ಥರ ಕಾಯ್ಬೇಕು, ವಿರಹದ ಬೆಂಕಿಯಲ್ಲಿ ಬೇಯಬೇಕು, ಒಟ್ನಲ್ಲಿ ಪ್ರೀತಿಸೋರು ನೋಯ್ಬೇಕು, ಅಷ್ಟು ಮಾತ್ರ ಗೊತ್ತಿತ್ತು. ಆದ್ರೆ ನಿನ್ ಕಣ್ಣಲ್ಲಿ ನನ್ನ ಮೇಲಿರೋ ಆ ಪ್ರೀತಿ ಕಾಣಿಸಿದ ಮೇಲೂ ಕೈ ಕಟ್ಕೊಂಡು ಕೂತಿರ್ಬೇಕು ಅಂತ ನಮ್ ತಾಯಣೆಗೂ ನನಗೆ ಗೊತ್ತಿರಲಿಲ್ಲ ಕಣೆ. ಒಂದೇ ಸಲ ಐ ಲವ್ ಯು ಅಂತ ಹೇಳಿ ಎಷ್ಟೊಂದ್ ಜನ ಲವರ್ಸ್ ಆಗ್ಬಿಡ್ತಾರೆ. ನಾನ್ ನಿನಗೊಂದ್ 100 ಸಲ ಐ ಲವ್ ಯು ಅಂತ ಹೇಳಿದ್ರು ನೀನ್ ಅದನ್ನ ಡ್ರಾಮಾ ಡೈಲಾಗ್ ಅನ್ಕೊಂಡು ಇನ್ನೂ ಸ್ವಲ್ಪ ಫೀಲ್ ಮಾಡು ಅಂದೆ. ಆದ್ರೆ ನನ್ನ ನಿಜವಾದ ಫೀಲ್ ಏನು ಅಂತ ನೀನು ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲೇ. ನನ್ನ ಹಣೆ ಬರ ನೋಡು, ಈ ಡ್ರಾಮಾ ಸ್ಟೇಜ್ ಮೇಲೆ ನಿಂತು ನನ್ನ ನಿಜವಾದ ಫೀಲ್ ಹೇಳೋಕ್ ಹೊರಟಿದ್ದೀನಿ. ಇದಕ್ಕೆ ನಗಬೇಕೋ ಅಳ್ಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರೂ ಮುಂದೊಂದ್ ದಿನ ನನ್ನ ಪ್ರೀತಿನ ಸರಿಯಾಗಿ ವ್ಯಕ್ತಪಡಿಸ್ತಿಲ್ವೇನೋ ಅನ್ನೋ ಗಿಲ್ಟ್ ನನ್ನನ್ನು ಕಾಡಬಾರ್ದು. ಅದಕ್ಕೆ ಒಂದೇ ಒಂದ್ಸಲ ಮನಸ್ಸಾರೆ ಐ ಲವ್ ಯು ಅಂತ ಹೇಳ್ತೀನಿ. ನೀನ್ ಹೇಳೋ ಆ ಫೀಲ್ ಇದೆಯೋ ಇಲ್ವೋ ಸರಿಯಾಗಿ ನೋಡ್ಕೊ. I love you. ಐ ಲವ್ ಯು ಹೇಳೋವಾಗ ಇನ್ನೊಂದು ಸ್ವಲ್ಪ ಫೀಲ್ ಮಾಡಿ ಹೇಳೋ.